ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ನಾನಿವತ್ತು ನನ್ನ ಪುಟ್ಟ ಒಂದು ಗಾರ್ಡನಿಂಗ್ದು ತೋರಿಸ್ತೀನಿ. ಜೊತೆಗೆ ನಮ್ಮ ಫ್ಯಾಕ್ಟ್ರಿಲಿ ಬೋರ್ವೆಲ್ನ ತೆಗೆದಿದ್ದು ಮತ್ತು ನಾನು ಊರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದು, ನನ್ನ ಗಂಡನ ಮನೆಗೆ ಹೋಗಿದ್ದು, ಅದನ್ನು ಸ್ವಲ್ಪ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಗಾರ್ಡನಿಂಗ್ದು ತೋರಿಸ್ತೀನಿ. ನಾನು 7 ಇಯರ್ಸ್ ಬ್ಯಾಕ್ ಒಂದು 80 ಪಾಟ್ಗಳನ್ನ ನಾನು ಇಟ್ಕೊಂಡಿದ್ದೆ. ಬಾಲ್ಕನಿಗಳಲ್ಲಿ ಈ ಥರ ಇಟ್ಕೊಂಡಿದ್ದೆ. ಆವಾಗಿಂದ ನಾನು ಬೆಳೆಸ್ಕೊಂಡು ಬರ್ತಾಯಿದ್ದೆ. ಈಗ ಒಂದು 3-4 ವರ್ಷದಿಂದ ನಾನು ಕೇರ್ ಮಾಡಿರಲಿಲ್ಲ ಗಿಡಗಳನ್ನ, ಹಾಗೆ ಬಿಟ್ಬಿಟ್ಟಿದ್ದೆ. ಎಷ್ಟು ಬರುತ್ತೆ ಬರಲಿ ಅಂತ ಅಂದ್ಬಿಟ್ಟು. ಸ್ವಲ್ಪ ನಾನು ಬ್ಯುಸಿ ಆಗಿರೋದ್ರಿಂದ ಈಗ ತಿರ್ಗಾ ಅದೆಲ್ಲ ಒಣಗೋಗಿರೋದು ನೋಡಿ ಅಯ್ಯೋ ನನಗೆ ಒಂಥರ ಆಗಿ ಪಾಟ್ಗಳನ್ನೆಲ್ಲ ಚೇಂಜ್ ಮಾಡಿ ರೀಪಾಟ್ ಮಾಡೋಣ ಅನ್ನಿಸ್ತು. ಹಾಗಾಗಿ ಒಂದು ಸಣ್ಣದಾಗಿ ರೀಪಾಟ್ನ ಮಾಡಿದ್ವಿ. ಎಷ್ಟೊಂದು ಪಾಟ್ಗಳಲ್ಲಿ ನಾನೀಗ ಒಂದು 40 ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ. ಅದರಲ್ಲೂ ಹೂವಿನ ಗಿಡಗಳಂತೂ ಜಾಸ್ತಿ ಹಾಕ್ಕೊಳ್ತೀನಿ ನಾನು. ನಂಗೆ ದಾಸವಾಳ ಅಂದರೆ ತುಂಬ ಇಷ್ಟ. ನಾನಿಲ್ಲಿ ಒಂದು ನರ್ಸರಿಲಿ ಹೋಗಿ ಕೇಳಿದೆ. ಇಲ್ಲಿ ಒಬ್ಬರು ಹೇಳಿದರು 20-30 ರೂಪಾಯಿಗೆಲ್ಲ ನರ್ಸರಿಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಅಲ್ಲಿ ವಿಚಾರಿಸಿದಾಗ ಅಲ್ಲಿ ನನಗೆ 30 ರೂಪಾಯಿಗೆಲ್ಲ ನನಗೆ ದಾಸವಾಳನ ಕೊಟ್ಟರು. ನೋಡಿ, ತುಂಬ ಒಳ್ಳೊಳ್ಳೆ ಕಲರ್ಗಳಿತ್ತು. ನಾನೊಂದು 6 ಕಲರ್ನ ತೊಗೊಂಡು ಬಂದೆ. ನನ್ನ ಹತ್ರ ಆಲ್ರೆಡಿ ಒಂದು 6 ಕಲರ್ ಇತ್ತು. ಹಾಗಾಗಿ ತೊಗೊಂಡು ಬಂದು ಹಾಕಿದೆ. ಮಾರನೇ ದಿನಕ್ಕೆ ಇಷ್ಟು ಚೆನ್ನಾಗಿ ಹೂಗಳು ಒಂದೊಂದು 3 ಒಟ್ಟಿಗೆ ಹರಳಿಬಿಟ್ಟಿತ್ತು, 3-4. ತುಂಬ ಖುಷಿ ಆಗೋಯಿತು. ನೋಡಿ ಎಷ್ಟೊಂದು ಗಿಡಗಳು ಹೊರಟೋಗಿದೆ. ಅದನ್ನು ಕಟಿಂಗ್ ಮಾಡಿ ಬಿಟ್ಟಿದ್ದೀನಿ ನಾನು. ದಾಸವಾಳಗಳು ಸ್ವಲ್ಪ ಫಂಗಸ್ ಬಂದುಬಿಟ್ಟಿತ್ತು ಫುಲ್ಲು. ಹಾಗಾಗಿ ಸುಮಾರನ್ನ ತೆಗೆದುಬಿಟ್ಟಿದ್ದೀನಿ. ಮತ್ತು ಅದಕ್ಕೆ ಸ್ಟ್ಯಾಂಡ್ಗಳನ್ನೂ ತರಿಸಾಕಿದ್ದೆ. ಇನ್ನು 2-3 ಸ್ಟ್ಯಾಂಡ್ಗಳನ್ನ ಬುಕ್ ಮಾಡಿದ್ದೀನಿ, ಬಂದಿಲ್ಲ. ಹಾಗಾಗಿ ಅದಕ್ಕೆ ಹಾಕಿಲ್ಲ. ನೋಡಿ, ಬೋಗನ್ವಿಲ್ಲನೂ ಒಂದು ತರಿಸಿದ್ದೆ. ಇದು ನಾನು 7 ವರ್ಷದಿಂದ ಬೆಳೆಸ್ಕೊಂಡು ಬಂದಿರೋ ಅಂಥ ಕರಿಬೇವು ಗಿಡ. ನಮ್ಮ ಮನೆಗೆ ಇದನ್ನೇ ನಾನು ಬಳಸೋದು, ಹೊರಗಡೆ ತೊಗೊಳ್ಳೋದಿಲ್ಲ. ಯಾವಾಗಲೂ ಎನಿ ಟೈಮ್ ನನಗೆ ಕರಿಬೇವು ಸಿಗುತ್ತೆ ಇಲ್ಲಿ ಈ ಗಿಡದಲ್ಲಿ. ಯಾವಾಗಲೂ ಒಂದ್ಸಲಿನೂ ಸಿಗಲ್ಲ ಅಂತ ಏನಿಲ್ಲ. ಆವಾಗವಾಗ ಕಟ್ಟಿಂಗ್ ಮಾಡ್ತಾಯಿರ್ತೀನಿ. ಅದಕ್ಕೆ ಗೊಬ್ಬರಗಳನ್ನ ಹಾಕ್ತಾಯಿರ್ತೀನಿ. ಮನೇಲಿ ಈರುಳ್ಳಿ ಸಿಪ್ಪೆ ಆ ಥರದ್ದೆಲ್ಲ ಹಾಕಿ ಮಜ್ಜಿಗೆ ಟೈಮ್ ಇರುತ್ತೆ ನನಗೆ ಕರಿಬೇವಿದೆ. ಈಚೆ ಕಡೆ ನಾನು ತೊಗೊಳ್ಳಲ್ಲ. ಅದೊಂದು ಗಿಡ 7 ಇಯರ್ಸಿಂದ ಅದೊಂದನ್ನು ಮಾತ್ರ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಮತ್ತು ದಾಸವಾಳಗಳು ಹೇಳಿದ್ನಲ್ಲ, ಅದನ್ನೆಲ್ಲ ಕಟ್ಟಿಂಗ್ ಮಾಡಿ ಬಿಟ್ಟಿದ್ದೀನಿ. ಈ ಸಲ ಹೋದಾಗ ದಾಸವಾಳ ಜೊತೆ 1-2 ಬೋಗನ್ವಿಲ್ಲ ಇಷ್ಟ ಆಯಿತು ನನಗೆ. ಒಂದು ಪರ್ಪಲ್ ಕಲರು, ಒಂದು ಆರೆಂಜ್ ಕಲರಲ್ಲಿ ನಾನು ತೊಗೊಂಡು ಬಂದೆ, ನೋಡೋಣ ಅಂತ ಅಂದ್ಬಿಟ್ಟು. ಇದು ನಾನು ಊರಿಗೆ ಹೋಗ್ತಾ ಇರೋದು ನೆಕ್ಸ್ಟ್ ಡೇ. ಅಲ್ಲಿ ಊರಿಗೆ ಹೋಗಬೇಕಾದ್ರೆ ನಮ್ಮದು ಫ್ಯಾಕ್ಟ್ರಿಗಳಲ್ಲಿ ತುಂಬ ನವಿಲುಗಳು ತುಂಬ ಸಿಗುತ್ತೆ. ನವಿಲುಗಳು ನಮ್ಮ ಫ್ಯಾಕ್ಟ್ರಿಗೆ ಬರುತ್ತೆ. ಅಲ್ಲಿ ಹೋದ್ವಿ. ಅಲ್ಲಿ ನಮ್ಮದು ದೇವ್ರದ್ದು ಜಾತ್ರೆ ಇತ್ತು, ಚಂದ್ರಮೌಳೇಶ್ವರ ಬೆಟ್ಟದಲ್ಲಿ. ಹಾಗಾಗಿ ಅಲ್ಲಿ ಒಂದು ಪೂಜೆ ಮುಗಿಸ್ಕೊಂಡ್ವಿ. ಇದಕ್ಕೆ 300 ವರ್ಷಗಳ ಕಾಲ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರೆ ಇಲ್ಲಿ. ಮತ್ತು ಹಿಂದೆ ಒಂದು ಕೊಳ ಇದೆ, ಅಲ್ಲಿ ಒನಕೆ ಬಿಟ್ಟರೆ ಕಪಿಲ ನದಿಗೆ ಬರ್ತಿತ್ತಂತೆ. ಹಾಗಾಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡ್ವಿ. ಪೂಜೆ ಮುಗಿಸ್ಕೊಂಡು ಅದ್ರ ಮಾರನೇ ದಿನ ನಾವು ಬೋರ್ವೆಲ್ ತೆಗೆಸ್ಬೇಕಾಗಿತ್ತು. ನಾವು ಬೋರ್ವೆಲ್ ತೆಗ್ಸೋದಕ್ಕೆ 2-3 ಸಲ ನಮ್ಮದು ಫ್ಯಾಕ್ಟ್ರಿಲಿ ತೆಗ್ಸಿದ್ದೀವಿ. ತುಂಬ ಫೇಲ್ ಆಗಿದೆ ನಮಗೆ. ಅಲ್ಲಿ ಕಲ್ಲು ಮಣ್ಣುಗಳು ಜಾಸ್ತಿ, ಬರಡು ಭೂಮಿ, ಅಷ್ಟು ಬೇಗ ಸಲೀಸಾಗಿ ನಮಗೆ ನೀರು ಬರಲ್ಲ. 2 ಸಲ ಫೇಲ್ ಆಗಿದೆ ನಮಗೆ ತೆಗೆಸಿ. ಇದು 3ನೇ ಸಲ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು 4 ವರ್ಷ ಆದಮೇಲೆ ನಾವು ಇದೊಂದು ಪ್ರಯತ್ನ ಮಾಡೋಣ. ನಮ್ಮ ಫ್ಯಾಕ್ಟ್ರಿಗಂತೂ ನೀರು ಇರಲೇಬೇಕು. ಹಾಗಾಗಿ ನಾವು ಇದೊಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಪೂಜೆ ಮುಗಿಸ್ಕೊಂಡು ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತೀರ್ಥ ತೊಗೊಂಡು ಬಂದು ಹಾಕಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಸಿದ್ರು. ರಾತ್ರಿ ಹೆಚ್ಚು ಕಮ್ಮಿ 11 ಗಂಟೆಗೆ ಸ್ಟಾರ್ಟ್ ಆಯಿತು. ನಾವೆಲ್ಲ ಊಟ ಮುಗಿಸ್ಕೊಂಡು ಬಂದ್ವಿ ಫ್ಯಾಕ್ಟ್ರಿಗೆ. ಹೆಚ್ಚು ಕಮ್ಮಿ 11 ಗಂಟೆಗೆ ಸ್ಟಾರ್ಟಾಗಿ ಅವರು ಎಲ್ಲ ಊಟ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ರು. 110 ಅಡಿಗೆ ಸ್ವಲ್ಪ ನೀರು ಬಂತು ನಮಗೆ. ಅಲ್ಲಿ ನಾನು ರೆಡಿ ಆದಮೇಲೆ ಸ್ವಲ್ಪ ನೀರು ಬರುತ್ತಂತೆ. ತುಂಬ ಮರಡು ಭೂಮಿ, ನೀರು ಬರೋದೇ ಕಷ್ಟ ಅಲ್ಲಿ ಸುತ್ತಮುತ್ತ ಸ್ವಲ್ಪ. ಹಾಗಾಗಿ ಈಗ ನಮಗೆ 110 ಅಡಿಗೆ ನೀರು ಬಂತು, ಸ್ವಲ್ಪ ಬಂತು, ಹೇಳ್ಕೊಳ್ಳೋಷ್ಟು ಜಾಸ್ತಿ ಬರಲಿಲ್ಲ. ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ತೆಗಿತಾನೇ ಇದ್ದರು. ನಾವು 1 ಗಂಟೆ ತನಕ ಕಾದ್ವಿ, ಅಷ್ಟು ಬರಲಿಲ್ಲ ನೀರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಕಳಿಸ್ಕೊಟ್ರು ನಮ್ಮ ಮನೆಯವರು. ಅವ್ರು ಉಳ್ಕೊಂಡ್ರು. ಸರಿ, ಆಮೇಲೆ ಹೋಗ್ತಾನೆ ಇತ್ತು. ನನಗೆ ನಿದ್ದೆನೂ ಬರ್ತಾಯಿಲ್ಲ. ಮನೇಲಿ ಇವ್ರಿಗೆ ಕಾಲ್ ಮಾಡಿ ಕೇಳೋದು, ಬಂತ ನೀರು, ಅದೊಂದು ಬಂದುಬಿಡ್ಲಪ್ಪ ದೇವರೇ ಅಂತ ಅಂದ್ಬಿಟ್ಟು ಇಲ್ಲೇ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಿದ್ವಿ ನಾವು. ಆಮೇಲೆ ಸರಿ ಬೆಳಗಿನ ಜಾವ 4 ಗಂಟೆಗೆ ಕಾಲ್ ಬಂತು, ನೀರು ಬಂತು ಅಂತ.
ಎಷ್ಟು ಅಡಿಗೆ ಬಂತು ಅಂದರೆ 700 ಅಡಿಗೆ ಬಂತು ನಮಗೆ ನೀರು. ಅಲ್ಲಿ 1000ನಾದರೂ ತೆಗಿಬೇಕಂತೆ ನೀರು ಬರೋದಕ್ಕೆ. ಸದ್ಯ 700 ಅಡಿಗೆ ನಮಗೆ ನೀರು ಬಂತು. ಆಮೇಲೆ ಮುಂದೆ ಅದು ಇನ್ನೊಂದು ಸ್ವಲ್ಪ ತೆಗಿರಿ ಅಂತ ಹೇಳಿದ್ರಂತೆ ನಮ್ಮ ಮನೆಯವರು. ಆದರೆ ಅಲ್ಲಿ ತುಂಬ ಕಲ್ಲು ಜಾಸ್ತಿ ಸಿಗ್ತಾ ಇದೆ, ಒಳಗಡೆ ಹಾಕೋಕ್ಕಾಗ್ತಾ ಇಲ್ಲ, ಸ್ಟಾಪ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರಂತೆ ಅವರು, ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ 700 ಅಡಿಗೆ ಸ್ಟಾಪ್ ಮಾಡಿದ್ರು. ಎಷ್ಟು ಇಂಚ್ ಬಂತು ಅಂತಂದರೆ ನಮಗೆ 2 ಇಂಚ್ ಬಂತು. ನಮ್ಮ ಫ್ಯಾಕ್ಟ್ರಿಗೆ ಸದ್ಯ ಆವಾಗೆಲ್ಲ ತೆಗೆದಾಗ ನಮಗೆ ನೀರೇ ಬಂದಿರಲಿಲ್ಲ. ಅರ್ಧ ಇಂಚ್ ಫಸ್ಟ್ ಸಲ ಬರಲಿಲ್ಲ ನಮಗೆ ನೀರು. 2ನೇ ಸಲ ಬಂದಾಗ ಅರ್ಧ ಇಂಚ್ ಬಂತು ನಮಗೆ ನೀರು. ಆಮೇಲೆ ಅದು ಬೇಸಿಗೆಯಲ್ಲಿ ನಮಗೆ ಸ್ಟಾಪ್ ಆಗೋಯಿತು. ಬರೀ ಕುಡಿಯೋದಕ್ಕೆ ಮಾಡೋದಕ್ಕೆ ಮಾತ್ರ ಮೋಟ್ರಿಂದ ಇದು ಮಾಡ್ಕೊಳ್ತಾಯಿದ್ರು ಅಷ್ಟೇ ಲೇಬರ್ಸ್ಗಳೆಲ್ಲ. ಸರಿ ಅಂತ ಅಂದ್ಬಿಟ್ಟು ಈ ಸಲ ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಲ ತೆಗೆದ್ರು. ನಮಗೆ 2 ಇಂಚಷ್ಟು 700 ಅಡಿಗೆ 2 ಇಂಚಷ್ಟು ನಮಗೆ ನೀರು ಬಂತು. ಏನಂತಂದರೆ ಒಂಥರ ಖುಷಿ ಆಯಿತು ನಮಗೆ, ಇಷ್ಟಾದರೂ ಬಂತಲ್ಲ ಅಂತ. ಆಮೇಲೆ ಸುತ್ತಮುತ್ತ ತುಂಬ ಗಿಡ ಮರಗಳಿದೆ ನಮಗೆ, ಅದಕ್ಕೆಲ್ಲ ಬೇಕೇ ಬೇಕು ನಮಗೆ. ನಮ್ಮ ಫ್ಯಾಕ್ಟ್ರಿಗೆ ನೀರಿಲ್ಲ ಅಂದರೆ ಆಗೋದೇ ಇಲ್ಲ. ನೀರಿನ ಅವಶ್ಯಕತೆ ತುಂಬ ಇತ್ತು. ಸದ್ಯ ಇಷ್ಟಾದರೂ ಬಂದಿದೆಯಲ್ಲ, ಅಲ್ಲೆಲ್ಲೂ ಸುತ್ತಮುತ್ತ ಎಲ್ಲೂ ಬರಲ್ಲ ನೀರು, ಅಂಥದ್ರಲ್ಲಿ 2 ಇಂಚಾದರೂ ನಮಗೆ ಬಂದಿದೆಯಲ್ಲ 3ನೇ ಸಲ ಫ್ಯಾಕ್ಟ್ರಿಗೆ ತೆಗೆಸ್ದಾಗ ಅಂತ ಅಂದಾಗ ಒಂದು ಸ್ವಲ್ಪ ಖುಷಿ ಆಯಿತು. ಸಾಕಪ್ಪ ಅಂತ ಅಂದ್ಬಿಟ್ಟು ಅವರು ಬೆಳಗಿನ ಜಾವ 4 ಗಂಟೆಗೆ ಅವರು ತೆಗೆದ್ರು. ನೋಡ್ಬೋದು ಅಲ್ಲಿ ಬೆಳಗ್ಗೆ ಆಗೋಗ್ಬಿಟ್ಟಿದೆ ಆಗಲೇ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅವರು 700 ಅಡಿಗೆ ಸ್ಟಾಪ್ ಮಾಡ್ತೀನಿ, ತೆಗಿಯಲ್ಲ ಅಂತ ಹೇಳಿದ್ರು. ಆಯಿತು ಸರಿ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ರು. ಇನ್ನು ಮುಂದಕ್ಕೆ ಹೋದರೆ ಆಗಲ್ಲ, ತುಂಬ ಕಲ್ಲುಗಳು ಸಿಗುತ್ತಂತೆ. ಅದು ಒಳಗಡೆ ಹೋಗ್ತಾ 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 ನಾವು 700 ಅಡಿ ತೆಗ್ಸಿರೋದೇ ಅಲ್ಲಿ ಹೆಚ್ಚು ಅಂತ ಹೇಳ್ತಾರೆ. ಹಾಗಾಗಿ ಆಮೇಲೆ ಫೈನಲಿ ನೀರು ಬಂತು, ಖುಷಿ ಆಯಿತು. ದೇವ್ರಿಗೆಲ್ಲ ನೆನೆಸ್ಕೊಂಡು ಬೆಳಗ್ಗೆ ಎಲ್ಲ ನಿದ್ದೆನೇ ಮಾಡಿರಲಿಲ್ಲ, ನೀರು ಬರಲಪ್ಪ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವ್ರಿಗೂ ಸ್ವಲ್ಪ ಖುಷಿ ಆಯಿತು. ಸದ್ಯ ಗಿಡಗಳಿಗೆಲ್ಲ ನೀರಾಯಿತು, ನಮ್ಮ ಫ್ಯಾಕ್ಟ್ರಿಗೆ ನೀರಾಯಿತು, ಕುಡಿಯೋದಕ್ಕೆ ನೀರಾಯಿತು ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ. 2 ಇಂಚ್ ನಾನು ಕೇಳಿದೆ ನಮ್ಮ ಮನೆಯವ್ರಿಗೆ, ಸಾಕಾ ಇಷ್ಟು ನೀರು ಸಾಕಾಗುತ್ತಾ ನಮ್ಮ ಫ್ಯಾಕ್ಟ್ರಿಗೆ ಅಂತ. ಬೇಕಾದಷ್ಟಮ್ಮ, ಇದು ಸಾಕು ಈಗ ಸದ್ಯಕ್ಕೆ. ಇದೇ ನಮಗೆ ಸಮ್ಮರಲ್ಲೂ ಕಂಟಿನ್ಯೂ ಆಗಿ ಹೋಗ್ಬಿಟ್ರೆ ನಮಗೆ ನೀರು ಸಾಕು. ಆಮೇಲೆ ನಾವು ಲೋಡ್ಗಳಲ್ಲಿ ತರಿಸ್ಕೊಳ್ತಾ ಇದ್ವಿ ದಿನ ನೀರನ್ನ, ಟ್ಯಾಂಕರ್ಗಳಲ್ಲಿ ತರಿಸ್ಕೋಬೇಕಾಗಿತ್ತು ನೀರನ್ನ. ಅದಕ್ಕೆ ತುಂಬ ದುಡ್ಡು ಹೋಗ್ತಾಯಿತ್ತು ನಮಗೆ. ಎಷ್ಟು ಅಂತಂದರೆ ಗಿಡಗಳಿಗೆ ಒಂದು ಸಲ ಒಂದು ರೌಂಡ್ ಹಾಕೊಂಡು ಬರೋಷ್ಟರಲ್ಲಿ ಇನ್ನೊಂದು ಕಡೆಯಿಂದ ಒಣಗೋಗ್ತಿತ್ತು. ಮಳೆಗಾಲದಲ್ಲಿ ಹೆಂಗೋ ಪರವಾಗಿಲ್ಲ, ಆದರೆ ನಮಗೆ ಬೇಸಿಗೆಲಂತೂ ನೀರು ಬೇಕೇ ಬೇಕು ಗಿಡಗಳಿಗಾಗಲಿ. ಈಗ ನಮಗೆ ಸ್ವಲ್ಪ ಖುಷಿಯಾಗಿದೆ, ಫ್ಯಾಕ್ಟ್ರಿಗೆ ನೀರು ಬಂತು ಅಂತ ಹೇಳಿ. ಇದು ವಿಡಿಯೋನ ಈ ಥರ ತೆಗೆದ್ಬಿಟ್ಟಿದ್ದಾರೆ. ಸುಮಾರು ಕ್ಲಿಪ್ಪಿಂಗ್ಗಳು ಮಿಸ್ ಆಗೋಗ್ಬಿಟ್ಟಿದೆ, ನಾನು ಹಾಕಬೇಕು ಅಂತಿದ್ದಿದ್ದು. ನನ್ನ ಮಗಳು ಎಲ್ಲೋ ಗೇಮ್ ಆಡ್ತಾ ಅದು ಎಲ್ಲೋ ಹೊರಟೋಗ್ಬಿಟ್ಟಿದೆ. ನೋಡಿ ಎಲ್ಲ ಆಯಿತು. ಆಮೇಲೆ ಲಾಸ್ಟಲ್ಲಿ ನಾವು ಗಂಗೆ ಪೂಜೆ ಮಾಡಿದ್ವಿ, ಆ ಕ್ಲಿಪ್ಪಿಂಗು ಮಿಸ್ ಆಗೋಗ್ಬಿಟ್ಟಿದೆ. ನಾನು ಬಂದೆ ಬೆಳಗ್ಗೆಗೆ, ಮಾರನೆಗೆ ಕರ್ಕೊಂಡು ಬಂದರು ನಮ್ಮ ಮನೆಯವ್ರು. ಬಂದು ಸ್ನಾನ ಮಾಡಿ ರೆಡಿಯಾಗು ಅಂತ ಹೇಳಿದರು. ಬಂದು ನಾವು ಇಲ್ಲಿ ಗಂಗೆ ಪೂಜೆ ಮಾಡಿದ್ವಿ. ಅದರ ನೆಕ್ಸ್ಟ್ ಡೇಗೆ ಮೋಟ್ರನ್ನ ಬಿಡಬೇಕಲ್ಲ, ನಮ್ಮ ಮನೆಯವ್ರಿಗಂತೂ ಅಷ್ಟು ಬಂದಿರೋದಕ್ಕೆ ಎಷ್ಟು ಖುಷಿ ತಡ್ಕೊಳಕ್ಕಾಗ್ತಾಯಿಲ್ಲ. ಬಂತು ನಮಗೆ ಎಷ್ಟೋ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು. ನೋಡಿ ಇದು ಮಾರನೇ ದಿನಕ್ಕೆ ಮೋಟ್ರ್ ಹಾಕ್ಬಿಟ್ಟು ಇಷ್ಟು ತಬ್ಬ ಪೈಪಲ್ಲಿ ಟ್ಯಾಂಕ್ಗೆ ಬೀಳ್ತಾ ಇದೆ ನಮಗೆ ನೀರು. ತುಂಬ ಖುಷಿಯಾಗುತ್ತೆ ನೋಡಿದ್ರೆ. ನಮಗಂತೂ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.